ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಕೆಎಸ್ಆರ್ಟಿಸಿ ಚಾಲಕರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಇದು. ಅಪಘಾತ ರಹಿತ ಸೇವೆಗೆ ದುಪ್ಪಟ್ಟು ಭತ್ಯೆ ಆದೇಶವನ್ನ ನೀಡಲಾಗಿದೆ. ಸುರಕ್ಷತೆಗೆ ಉತ್ತೇಜನ ನೀಡುವಂತಹ ಹೊಸ ಆದೇಶ ಇದು. ಚಿನ್ನದ ಪದಕ ಪಡೆದ ಸಿಬ್ಬಂದಿಗೆ ಭತ್ಯೆ ಹೆಚ್ಚಳ ಮಾಡಲಾಗಿದೆ. ಪುರಸ್ಕಾರ ಭತ್ಯೆ ಅಂತ ಹೇಳಿ 5,000 ರೂಪಾಯಿಯಿಂದ 10,000 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಚಾಲನಾ ಸಿಬ್ಬಂದಿ ಮಾಸಿಕ ಭತ್ಯೆ ಮತ್ತು ನಗದು ಪುರಸ್ಕಾರ ಏರಿಕೆ ಮಾಡಲಾಗಿದೆ. ಚಿನ್ನದ ಪದಕ ಪಡೆದಂತ ಸಿಬ್ಬಂದಿಗೆ ನೀಡ್ತಾ ಇದ್ದಂತಹ ನಗದು ಪುರಸ್ಕಾರ 5,000 ರೂಪಾಯಿ ಏನು ನೀಡಲಾಗ್ತಾ ಇತ್ತು, ಅದು ಈಗ 10,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಾಗೆ ಚಿನ್ನದ ಪದಕ ಪಡೆದ ಸಿಬ್ಬಂದಿ ನೀಡ್ತಾ ಇದ್ದಂತ ಮಾಸಿಕ ಭತ್ಯೆ 500 ರೂಪಾಯಿಯನ್ನು ನೀಡಲಾಗ್ತಾ ಇತ್ತು, ಅದರ 1,000 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಬೆಳ್ಳಿ ಪದಕ ಪಡೆದ ಸಿಬ್ಬಂದಿಗೆ ನೀಡ್ತಾ ಇದ್ದಂತಹ ನಗದು 2,500 ರೂಪಾಯಿ 2,500 ರೂಪಾಯಿಯಿಂದ ಈಗ 5,000 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಚಿನ್ನದ ಪದಕ ಪಡೆದ ಸಿಬ್ಬಂದಿ ನೀಡ್ತಾ ಇದ್ದಂತ ಮಾಸಿಕ ಭತ್ಯೆ 250 ಆಗಿತ್ತು, ಆ 250 ಈಗ 500 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹೊಸ ಪುರಸ್ಕಾರ 2026ರ ಜನವರಿಯಿಂದ ಇದು ಅನ್ವಯವಾಗಲಿದೆ. ಹಾಗಾಗಿ ಈ ಮೂಲಕ ಕೆಎಸ್ಆರ್ಟಿಸಿ ಚಾಲಕರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ನೀಡಲಾಗಿದೆ.